ಹೆಲೋ ಎವ್ರಿವನ್, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ರಚನಾ ರಮೇಶ್. ಇಷ್ಟು ದಿನ ತನಕ ಎಲ್ಲರೂ ತಲೆಯಲ್ಲಿ ಓಡ್ತಾ ಇದ್ದಿದ್ದಂದರೆ ಬಿಗ್ ಬಾಸ್ ಯಾವಾಗ ಶುರುವಾಗುತ್ತೆ ಅಂತ. ಆದರೆ ಇವಾಗ ಬಿಗ್ ಬಾಸ್ ಆಲ್ರೆಡಿ ಶುರುವಾಗಿದೆ ನಿನ್ನೆಯಿಂದ. ಇದಕ್ಕಿಂತ ಮುಂಚೆ ಬಿಗ್ ಬಾಸಿಗೆ ಯಾರೆಲ್ಲ ಹೋಗ್ತಾರೆ, ಕಂಟೆಸ್ಟೆಂಟ್ಗಳು ಯಾರು ಅನ್ನೋದು ಎಲ್ಲರಲ್ಲೂ ಒಂದು ಕ್ಯೂರಿಯಾಸಿಟಿ ಇತ್ತು. ಆ ಕ್ಯೂರಿಯಾಸಿಟಿಗೆ ಇವಾಗ ತೆರೆ ಬಿದ್ದಿದೆ. ನಾವು ಅಷ್ಟೇ ಮುಂಚೆ ಬಿಗ್ ಬಾಸಿಗೆ ಓಕೆ ಇವರು ಹೋಗಬಹುದು ಅನ್ನೋ ಒಂದು ಊಹೆಗಳಿದ್ವು, ಇವರು ಹೋಗಬಹುದು ಅಂತ. ಬಟ್ ಇವಾಗ ಎಲ್ಲ ಹೋಗ್ಬೋದು ಅನ್ನೋ ಸಾಧ್ಯತೆಗಳಿಗೆ ನಮ್ಗೆ ಆನ್ಸರ್ ಸಿಕ್ಕಿದೆ. ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಯಾರ್ಯಾರು ಬಿಗ್ ಬಾಸಲ್ಲಿ ಇದ್ದಾರೆ ಅಂತ. ಇವಾಗ ನಾನು ಬಿಗ್ ಬಾಸಿಗೆ ಯಾರ್ಯಾರು ಹೋಗಿದ್ದಾರೆ, ಹೋಗಿರುವಂತಹ 17 ಕಂಟೆಸ್ಟೆಂಟ್ಗಳು ಯಾರು ಅಂತ ಹೇಳ್ತೀನಿ. ಮೊದಲನೇದಾಗಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದು ಟಿಕ್ಟಾಕ್ನಲ್ಲಿ ಹೆಸರು ಮಾಡಿದಂತಹ ಧನ್ಯಶ್ರೀ ಅವರು. ಇವರು ಬೆಳಗ್ಗಿಂದ ಅಂದರೆ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೋಳೋಷ್ಟರೊಳಗೆ ಸ್ಟಾರ್ ಆದಂಥವ್ರು. ಅವ್ರು ಮಾಡ್ತಿರುವಂತಹ ವಿಡಿಯೋಗಳು ತುಂಬ ಜನಕ್ಕೆ ಶೇರ್ ಆಗ್ತಿತ್ತು, ತುಂಬ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳನ್ನ ಕೂಡ ಪಡ್ಕೊಳ್ತು. ಅದರಿಂದ ಅವರಿಗೆ ಒಂದು ನೇಮ್ ಸಿಕ್ತು. ನಮಗೆ ಈ ಸೀಸನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಹಲವಾರು ಟಿಕ್ಟಾಕರ್ಸ್ಗಳನ್ನ ನೇಮ್ ಕೂಡ ಕೇಳಿ ಬರ್ತಾ ಇತ್ತು. ಓಕೆ ಇವ್ರು ಹೋಗ್ಬೋದು, ಬೇರೆ ಬೇರೆ ಟಿಕ್ಟಾಕ್ಗಳು ಇವರು ಹೋಗ್ಬೋದು, ಇವ್ರು ಹೋಗಲ್ಲ ಅಂತ. ಬಟ್ ಅದರಲ್ಲಿ ಕೊನೆಯದಾಗಿ ಬಂದಂಥದ್ದು ಧನ್ಯಶ್ರೀ ಅವರು. ಧನ್ಯಶ್ರೀ ಅವರು ಈ ಸೀಸನ್ 8ನ ಮೊದಲನೇ ಕಂಟೆಸ್ಟೆಂಟ್ ಆಗಿ ಒಳಗೋದ್ರು. ಅವ್ರಿಗೆ ಇನ್ನೊಂದೇನೆಂದರೆ ಒಳಗೆ ಹೋಗ್ತಿದ್ದ ತಕ್ಷಣವೇ ಟಾಸ್ಕ್ ಕೂಡ ಸಿಗತ್ತೆ. ಮತ್ತು ಬಿಗ್ ಬಾಸ್ನ ಸ್ಟಾರ್ಟಿಂಗಲ್ಲೇ ಈ ವರ್ಷ ಒಂದು ಟಾಸ್ಕ್ನ ಪ್ಲ್ಯಾನ್ ಮಾಡಿದ್ದಾರೆ. ಆ ಟಾಸ್ಕ್ ಏನಂತ ಇನ್ನಷ್ಟೇ ಗೊತ್ತಾಗಬೇಕು. ಜಸ್ಟ್ ಅವ್ರು ಆ ಗ್ರೀನ್ ಕಲರ್ ಬಾಲ್ಗಳನ್ನ ಹುಡುಕಿ ಇಟ್ಟಿದ್ದಾರೆ. ನೆಕ್ಸ್ಟ್ ಅದರಲ್ಲಿ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡಲ್ಲಿ ನಾವು ಕಾದು ನೋಡಬೇಕಾಗತ್ತೆ. ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆದ ತಕ್ಷಣವೇ ಹೇಳ್ತಾರೆ ಕಿಚ್ಚ ಸುದೀಪ್ ಅವರು, ಈ ಸೀಸನ್ನ ಮೊದಲನೇ ದಿನಾನೇ 3 ಹೊಸ ಟ್ವಿಸ್ಟ್ಗಳಿದೆ ಅಂತ. ಟ್ವಿಸ್ಟ್ಗಳೇನು ಅಂತ ಕಾದು ನೋಡಬೇಕು ಇವತ್ತಿನ ಎಪಿಸೋಡಲ್ಲಿ. ಇನ್ನು ಎರಡನೇದಾಗಿ ಯಾರಪ್ಪ ಬಿಗ್ ಬಾಸಿಗೆ ಎಂಟ್ರಿ ಕೊಟ್ಟಿದ್ದು ಅಂತ ನೋಡೋದಾದರೆ ಮೊಗ್ಗಿನ ಮನಸ್ಸಿನ ಚೆಲುವೆ ಶುಭಾ ಪೂಂಜಾ ಅವರು. ಇವರು ಕೂಡ ಮೊಗ್ಗಿನ ಮನಸ್ಸು ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾರೆ. ಅದಾದ ನಂತರ ಹಲವಾರು ಚಿತ್ರಗಳನ್ನ ಮಾಡ್ತಾರೆ. ಬಟ್ ಅಂದರೆ ಎಲ್ಲೂ ನೋಡಿದ್ರೆ ಅವ್ರಿಗೆ ಅಷ್ಟು ಮಟ್ಟದ ಸಕ್ಸಸ್ ಅಂತ ಎಲ್ಲೂ ಸಿಕ್ಕಿಲ್ಲ ಇದುವರೆಗೆ. ಆದರೆ ಮಾಡಿದ್ದಾರೆ, ಹಲವಾರು ಹೀರೋಗಳ ಜೊತೆ ಮೂವಿನ ಮಾಡಿದ್ದಾರೆ. ಬಟ್ ಅಂದರೆ ಈಗ ರಾಧಿಕಾ ಪಂಡಿತ್ ಬಂದರು, ಇವರಿಬ್ಬರು ಒಟ್ಟಿಗೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂಥದ್ದು. ಬಟ್ ಅವರಿಗೆ ಸಿಕ್ಕಂಥ ಒಂದು ಹಿಟ್ ಅನ್ನೋದಾಗಿರ್ಬೋದು ಇವರಿಗೆ ಸಿಕ್ಕಿಲ್ಲ. ಬಟ್ ಬಿಗ್ ಬಾಸ್ ಮೂಲಕ ಇವರು ಎರಡನೇ ಅವ್ರದ್ದು ಸಿನಿಮಾ ಜರ್ನಿನ ಒಂದು ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಅಂತಲ್ಲ. ಮತ್ತು ಇವಾಗ ಇವಾಗಿನ ಅವ್ರದ್ದು ತುಂಬ ಅವ್ರ ಹೆಸರು ಹರಿದಾಡ್ತಾ ಇತ್ತು. ಯಾಕಂದರೆ ಅವ್ರಿಗೆ ಮದುವೆ ಫಿಕ್ಸ್ ಆಗಿತ್ತು, ಮದುವೆ ಆಗ್ತಿದ್ದಾರೆ, ಮದುವೆ ಆಗ್ಬೋದೇನೋ ಅಂತ. ಬಟ್ ಅವ್ರು ಮದುವೆ ಆಗೋದಕ್ಕಿಂತ ಮುಂಚೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಇನ್ನು ಮೂರನೇದಾಗಿ ಎಂಟ್ರಿ ಕೊಟ್ಟಂಥವ್ರು ನಮ್ಮ ಕರ್ನಾಟಕದ ಚಾಮಯ್ಯ ಮೇಸ್ಟ್ರು ಅಂತಲೇ ಹೆಸರುವಾಸಿಯಾಗಿರುವಂತಹ ಅಶ್ವಥ್ ಅವರ ಮಗ ಶಂಕರ್ ಅಶ್ವಥ್. ಇವ್ರದ್ದು ಎಲ್ಲ. ಮತ್ತು ಬಿಗ್ ಬಾಸಲ್ಲಿ ಇನ್ನೊಂದು ಏನಂದರೆ ಏನು ಚೆನ್ನಾಗಿ ಅನಿಸಿದ್ದು ನೆನ್ನೆ ಅಂದರೆ ಎಲ್ಲ ಕಂಟೆಸ್ಟೆಂಟ್ನ ವಿಟಿಯನ್ನು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಆ ವಿಟಿನೇ ಒಂಥರ ಇನ್ಸ್ಪೈರಿಂಗ್ ಆಗಿತ್ತು. ಹಾಗೆ ತುಂಬಾ ಇನ್ಸ್ಪೈರ್ ಆದಂತಹ ವಿಟಿ ಅಂದರೆ ಅದು ಶಂಕರ್ ಅಶ್ವಥ್ ಅವ್ರದ್ದು ಅಂದರೆ ತಪ್ಪಾಗಲ್ಲ. ಎಷ್ಟು ದೊಡ್ಡ ನಟನ ಮಗನಾಗಿದ್ದರು ಅವರು ಒಂದು ಕ್ಯಾಬ್ ಡ್ರೈವರ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರಿಗೆ ಹೆಮ್ಮೆ ಇದೆ, ಅದು ತುಂಬಾ ಒಳ್ಳೆಯ ವಿಚಾರ ಕೂಡ. ಮೂರನೇದಾಗಿ ಅವ್ರು ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಈ ಸೀಸನ್ನ ತುಂಬ ಹಿರಿಯ ವ್ಯಕ್ತಿ ಅಂದರೆ ವಯಸ್ಸಿನಲ್ಲಿ ಹಿರಿಯ ವ್ಯಕ್ತಿ ಅಂದರೆ ಅವರು ಅಂತಲೇ ಹೇಳ್ಬೋದು. ನೋಡೋಣ, ಹಿಂದಿನ ಸೀಸನ್ನಲ್ಲೂ ಹಲವಾರು ಜನ ಹಿರಿಯ ವ್ಯಕ್ತಿಗಳಿದ್ದರು. ಅವ್ರು ಹೇಗೆ ಟಾಸ್ಕ್ಗಳನ್ನ ಆಡ್ತಾರೆ, ಅವ್ರಿಗೆ ಕಷ್ಟ ಆಗುತ್ತಾ ಅಥವಾ ಕಷ್ಟ ಆದ್ರೂ ಅದನ್ನು ಇಷ್ಟಪಟ್ಕೊಂಡು ಆಡ್ತಾರಾ ಅಂತ ಮುಂದೆ ಕಾದು ನೋಡಬೇಕು. ಇನ್ನು ನಾಲ್ಕನೇದಾಗಿ ಎಂಟ್ರಿ ಕೊಟ್ಟಿದ್ದು ಅಂದರೆ ವಿಶ್ವನಾಥ್. ಇವರು ತುಂಬ ಕಿರಿಯ ವ್ಯಕ್ತಿ ಬಿಗ್ ಬಾಸಲ್ಲಿ, ಈ ಸೀಸನ್ನ ಕಿರಿಯ ವ್ಯಕ್ತಿ ಅಂತಲೇ ಹೇಳ್ಬೋದು. ಅತ್ಯಂತ ಚಿಕ್ಕ ವಯಸ್ಸಿಗೆ ಅವರು ಬಿಗ್ ಬಾಸ್ನ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಇವರ ಹಿನ್ನೆಲೆಯನ್ನು ನೋಡೋದಾದರೆ ಇವರು ಕನ್ನಡ ಕೋಗಿಲೆ ಅನ್ನೋವಂತಹ ಒಂದು ಸಿಂಗಿಂಗ್ ಶೋ ಅಲ್ಲಿ ಬರ್ತಾ ಇದ್ರು. ಸೊ ಇವರು ಅವರ ಧ್ವನಿ ಮೂಲಕ ಹೆಸರು ಮಾಡಿದ್ದಾರೆ. ನೋಡೋಣ, ಇವರು ಬಿಗ್ ಬಾಸಲ್ಲಿ ಈಗ ನಾವು ಎಲ್ಲ ಸೀಸನ್ನ ನೋಡೋದಾದರೆ ಯಾರಾದರೂ ಒಬ್ಬರು ಸಿಂಗರ್ ಇದ್ದೇ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ನಾವು ಹಳೆ ಸೀಸನ್ಗಳು ನೋಡೋದಾದ್ರೂ ಹಿಂದೆ ವಾಸುಕಿ ಇದ್ದರು, ಚಂದನ್ ಶೆಟ್ಟಿ ಇದ್ದರು, ನವೀನ್ ಸಜ್ಜು ಇದ್ದರು, ತುಂಬ ಜನ ಸಿಂಗರ್ಸ್ಗಳಿದ್ದಾರೆ. ಅವ್ರು ಮತ್ತು ಅವ್ರು ಎಲ್ಲರೂ ಫೈನಲ್ ತನಕ ಬಂದಿದ್ದಾರೆ. ಅದು ಒಂದು ಎಲ್ಲ ಸಿಂಗರ್ಸ್ಗಳನ್ನ ನೋಡಿದ್ರೆ ಅವರೆಲ್ಲ ಆಲ್ಮೋಸ್ಟ್ ಫೈನಲ್ ತನಕ ಬಂದಿದ್ದಾರೆ. ನೋಡಬೇಕು ಇವ್ರು ಏನು ಮಾಡ್ತಾರೆ.
ಫೈನಲ್ವರೆಗೂ ಬರ್ತಾರಾ, ಮತ್ತು ನೋಡಿದ್ರೆ ತುಂಬ ಕಿರಿಯ ವ್ಯಕ್ತಿ ಕೂಡ. ಇವ್ರು ಹೇಗೆ ಆಟ ಆಡ್ತಾರೆ ಅಂತ ಕಾದು ನೋಡಬೇಕು. ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದು 5ನೇ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದು ಅಂದರೆ ಸನ್ನಿಧಿ ಅನ್ನೋ ಹೆಸರು ಮೂಲಕನೇ ಖ್ಯಾತಿಯಾಗಿರುವಂತಹ ವೈಷ್ಣವಿ ಅವರು. ವೈಷ್ಣವಿನೂ ಅಷ್ಟೇ ಅಗ್ನಿಸಾಕ್ಷಿ ಅನ್ನೋ ಸೀರಿಯಲ್ ಮೂಲಕ ಮನೆ ಮಾತಾದವರು. ಅವರು ಅಗ್ನಿಸಾಕ್ಷಿ ಸೀರಿಯಲ್ ಆದಮೇಲೆ ಕಾಣಿಸ್ಕೊಂಡಿಲ್ಲ ಎಲ್ಲೂ. ಮೂವಿಗಳನ್ನ ಮಾಡಿದ್ದಾರೆ, ಬಟ್ ಸೀರಿಯಲ್ ಮೂಲಕನೇ ಅವರಿಗೆ ಮೂವಿಗಳಿಗಿಂತ ಸೀರಿಯಲ್ ಅವರಿಗೆ ಜಾಸ್ತಿ ಹೆಸರನ್ನು ತಂದುಕೊಟ್ಟಿದ್ದಂಥದ್ದು. ಇವರ ಹೆಸರು ಹಿಂದೆ ಕೂಡ ಕೇಳಿ ಬರ್ತಾ ಇತ್ತು, ಬರ್ತಾರೆ ಅಂತ. ಬಟ್ ಇವಾಗ ಅವ್ರು ಕೊನೆಗೆ ಬಂದಿದ್ದಾರೆ. ಮತ್ತು ಹಾಗೆ ನಿನ್ನೆ ಸುದೀಪ್ ಸರ್ ಹೇಳ್ದಾಗೆ ಅವರು ತುಂಬ ಕೊನೆ ಮೂಮೆಂಟಲ್ಲಿ ಶೋನ ಒಪ್ಕೊಂಡ್ರಂತೆ. ಸೊ ನೋಡಬೇಕು ಅವರು ಯಾವ ಥರ. ಈಗ ಆಲ್ರೆಡಿ ಅವ್ರು ಡಿಂಪಲ್ ಅವರೊಂದು ಕ್ಯೂಟ್ನೆಸ್ಸಿಂದ ಎಲ್ಲರಿಗೂ ತುಂಬ ಇಷ್ಟ ಆಗಿದ್ದಾರೆ. ಏನು ಬಿಗ್ ಬಾಸಲ್ಲಿ ಅವ್ರ ಕ್ಯೂಟ್ನೆಸ್ ವರ್ಕ್ ಆಗುತ್ತಾ, ಅವ್ರು ಯಾವ ಥರ ಆಟ ಆಡ್ತಾರೆ ಅಂತ ಕಾದು ನೋಡಬೇಕು. ಇನ್ನು ನೆಕ್ಸ್ಟ್ 6ನೇ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಂಥವ್ರು ಅರವಿಂದ್. ಇವರು ಒಬ್ಬರು ಕ್ರೀಡಾಪಟು. ಡಕಾರ್ ಅದು ಬೈಕ್ ರೇಸಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಲವಾರು ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿದ್ದಾರೆ, ಗೆದ್ದಿದ್ದಾರೆ ಕೂಡ. ನಾವು ಹಳೆ ಸೀಸನ್ನಲ್ಲಿ ನೋಡಿದಾಗೆ ಇದ್ದರು ಸ್ಪೋರ್ಟ್ಸ್ ಪರ್ಸನ್ಸ್. ಸೊ ಇವರು ಒಬ್ಬರು ಸ್ಪೋರ್ಟ್ ಮ್ಯಾನ್. ಇವರು ಕೂಡ ಬಿಗ್ ಬಾಸಲ್ಲಿ ಇದ್ದಾರೆ. ಫಿಸಿಕಲ್ ಟಾಸ್ಕ್ಗಳೆಲ್ಲ ಇವರಿಗೆ ಈಸಿ ಆಗ್ಬೋದು ಅಂತ ಅನಿಸುತ್ತೆ. ಈಗ ಆಲ್ರೆಡಿ ಅವರು ಸ್ಪೋರ್ಟ್ ಪರ್ಸನ್ ಆಗಿರೋದ್ರಿಂದ ಫಿಸಿಕಲ್ ಟಾಸ್ಕ್ಗಳೆಲ್ಲ ಚೆನ್ನಾಗಿ ಮಾಡ್ಬೋದು. ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ವಿಚಾರ ಅಂದರೆ ಬಿಗ್ ಬಾಸ್ಗೆ ಎಂಟ್ರಿ ಕೊಡಬೇಕಾದ್ರೇ ಸುದೀಪ್ ಅವ್ರಿಗೂ ಒಂದು ಟಾಸ್ಕ್ ಕೊಟ್ಟಿದ್ರು. ಅವ್ರಿಗೊಂದು ಬೊಕ್ಕೆ ಕೊಟ್ಟು ಅವರಿಗೆ ಒಳಗಿರೋ ಯಾವುದಾದ್ರೂ ಹುಡುಗಿಗೆ ಕೊಡ್ಲಿಕ್ಕೆ ಹೇಳಿದರು. ಅವ್ರು ಇನ್ನೂ ಸಹ ಕೊಟ್ಟಿಲ್ಲ. ನೋಡಬೇಕು ಯಾರಿಗೆ ಕೊಡ್ತಾರೆ ಇವತ್ತಂತ. ಇನ್ನು 7th ಕಂಟೆಸ್ಟೆಂಟ್ ಅಂತ ಅಂದರೆ ನಿಧಿ ಸುಬ್ಬಯ್ಯ. ಇವರು ಒಂದು ಕಾಲದಲ್ಲಿ ಕನ್ನಡದ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ರು. ಅಂದರೆ ರೀಸೆಂಟ್ ಇಯರ್ಸಲ್ಲಿ ಇವ್ರು ಯಾವುದೂ ಅಷ್ಟು ಆ್ಯಕ್ಟ್ ಮಾಡಿಲ್ಲ. ಮತ್ತು ಸ್ಯಾಂಡಲ್ವುಡ್ಡಿಂದ ಬಾಲಿವುಡ್ಗೆ ಜಂಪ್ ಆದರು. ಅಲ್ಲಿ ಕೂಡ ಅಕ್ಷಯ್ ಕುಮಾರ್ ಅವ್ರ ಜೊತೆ ಮೂವಿ ಮಾಡಿದ್ರು. ಮತ್ತೀಗ ವಾಪಸ್ ಬಿಗ್ ಬಾಸಿಗೆ ಬಂದಿದ್ದಾರೆ. ಇವರು ಅಷ್ಟೇ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ರು. ಬಟ್ ಅದಾದ ನಂತರ ಎಲ್ಲೋ ಮಾಯೆ ಆಗಿಬಿಟ್ಟಿದ್ರು. ಇವಾಗ ಸಡನ್ನಾಗಿ ಕಾಣಿಸ್ಕೊಂಡಿದ್ದಾರೆ, ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಇವ್ರು ನೋಡಬೇಕು ಇವರು ಯಾವ ಥರ ಟಾಸ್ಕ್ಗಳನ್ನ ಆಡ್ತಾರೆ, ಗೆಲ್ತಾರ ಅಂತ ಕಾದು ನೋಡಬೇಕು. ಅದು ಬಿಟ್ಟರೆ ನೆಕ್ಸ್ಟು 8th ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಂತ ಅಂದರೆ ಬ್ರೋ ಗೌಡ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಬಾಗುರು ಊಟ ಮಾಡೋಣ, ಬಾಗುರು ತಿಂಡಿ ತಿನ್ನೋಣ, ಬಾಗುರು ಬಿಗ್ ಬಾಸ್ಗೆ ಹೋಗೋಣ ಅಂತ ಈಗ ಬಿಗ್ ಬಾಸಿಗೆ ಹೋಗಿರುವಂತಹ ಬಾಗುರು ಬ್ರೋ ಗೌಡ ಅವರು. ಈ ಬಾಗುರು ಅನ್ನೋದು ಎಷ್ಟು ಟ್ರೆಂಡ್ ಆಗಿಬಿಡ್ತು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ. ಆಮೇಲೆ ನೋಡ್ಬೋದು ಇವ್ರು ಬಾಗುರು ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲರೂ ಹೋಟೆಲ್ಸ್ಗಳಾಗಿರ್ಬೋದು ಎಲ್ಲದಕ್ಕೂ ಅದೇ ಥರ ಹೆಸರಿಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ ಥರ ಒಂದು ಟ್ರೆಂಡ್ನ ಕ್ರಿಯೇಟ್ ಮಾಡಿದರು ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತು ಅವ್ರ ಹಾಡು, ಅವರು ಡ್ಯಾನ್ಸ್ ಆಗಿರ್ಬೋದು, ಮತ್ತು ಅವರು ಸೀರೀಸ್ಗಳಲ್ಲಿ ಕಾಣಿಸ್ಕೊಂಡ್ರು, ವೆಬ್ ಸೀರೀಸ್ಗಳಲ್ಲಿ ಕಾಣಿಸ್ಕೊಂಡ್ರು. ಸೊ ಇದರಿಂದ ಅವ್ರದ್ದೇ ಆದಂತಹ ಒಂದು ಡಿಫ್ರೆಂಟ್ ಶೈಲಿಯಲ್ಲಿ ಅವರು ಜನರ ಮನಸ್ಸನ್ನು ಸೆಳೆದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವರು ಕೂಡ ಈ ಸೀಸನ್ನಲ್ಲಿ ಇದ್ದಾರೆ. ಇವ್ರು ನೋಡಬೇಕು ಇವ್ರು ಯಾವ ಥರ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಟ್ರೆಂಡ್ ಕ್ರಿಯೇಟ್ ಮಾಡಿದ್ರು ಅದೇ ರೀತಿ ಬಿಗ್ ಬಾಸ್ ಮನೆಯೊಳಗೂ ಏನಾದರೂ ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡ್ತಾರಾ ಅಂತ ಅಂದಾಗೆ ಇವರ ರಿಯಲ್ ನೇಮ್ ಬಂದು ಶಮಂತ್ ಅಂತ. ಆದರೆ ಬ್ರೋಗೌಡ ಅಂತಲೇ ತುಂಬ ಫೇಮಸ್ ಆಗಿದ್ದಾರೆ. ಇನ್ನು 9th ಕಂಟೆಸ್ಟೆಂಟ್ ಆಗಿ ಬಂದಂಥದ್ದು ಗೀತಾ ಅವರು. ಇವರು ಅವರೊಂದು ಸೈಜ್ ಮೂಲಕನೇ ಗುರುತಿಸ್ಕೊಂಡವರು. ದಪ್ಪಗಿದ್ದೀನಿ ಅಂತ ತುಂಬ ಜನ ಹೇಳಿದ್ರು, ಆಡ್ಕೊಂಡ್ರು. ಹೌದು ನಾನು ದಪ್ಪಗಿದ್ದೀನಿ ಅನ್ನೋದನ್ನ ಅವ್ರು ಎಕ್ಸೆಪ್ಟ್ ಮಾಡಿಕೊಂಡು ಅದರಿಂದನೇ ಅದೇ ಒಂದು ಅವ್ರಿಗೆ ಅಡ್ವಾಂಟೇಜ್ ಆಯಿತೋ ಗೊತ್ತಿಲ್ಲ. ಬಟ್ ಅದರಿಂದನೇ ಅವರು ಇವಾಗ ಎಲ್ಲರ ಮಾತಾಗಿದ್ದಾರೆ, ಕರ್ನಾಟಕದ ಗುಂಡಮ್ಮ ಅಂತ ಖ್ಯಾತಿ ಆಗಿದ್ದಾರೆ. ಇವ್ರ ನೇಮ್ನ ನಾವು ಆಲ್ರೆಡಿ ಮುಂಚೆನೇ ಪ್ರಿಡಿಕ್ಟ್ ಮಾಡಿದ್ವಿ, ಓಕೆ ಇವ್ರು ಬರಬಹುದು ಅಂತ. ಆ ಥರ ಅಂದರೆ ಸಾಧ್ಯತೆಗಳಿದ್ದಾವೆ ಅಂತ ಮುಂಚೆ ಹರಿದಾಡ್ತಿದ್ದಿದ್ದ ನೇಮಲ್ಲಿ ಇವರು ಹೌದು ಬಂದಿದ್ದಾರೆ ಇವಾಗ ಬಿಗ್ ಬಾಸಿಗೆ. ಸೊ ಇವರು ಮತ್ತು ಇವ್ರದ್ದು ಇತ್ತೀಚೆಗೆ ತುಂಬ ಕಾಂಟ್ರವರ್ಸಿ ಕೂಡ ಆಯಿತು. ಲೈಕ್ ಇವ್ರ ವಿಚಾರ ಇವಾಗ ಏನಾಗ್ತಾ ಇದೆ, ಡ್ರಗ್ ಕೇಸ್ ಆಗಿರ್ಬೋದು ಅದರಲ್ಲಿ ಬಂತು. ಬಟ್ ಅವರು ಅದರಿಂದ ಹೊರಗೆ ಬಂದರು. ಲೈಕ್ ಅವರ ಹೆಸರು ಬಂತು ಅಷ್ಟೇ, ಬಟ್ ಅವ್ರು ಅದಕ್ಕೆ ಏನಕ್ಕೂ ಸಿಲ್ಕೊಂಡಿಲ್ಲ ಅಂದಾಗೆ ಅವರು ಹೊರಗೆ ಬಂದಿದ್ದಾರೆ.
ಇನ್ನು 10ನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಂಥವರು ಮಜಾ ಭಾರತದ ಮಂಜು ಪಾವಗಡ ಅವರು. ಇವರು ಮಜಾ ಭಾರತದ ಮೂಲಕ ಹಲವಾರು ಜನರನ್ನ ಈಗ ಆಲ್ರೆಡಿ ನಗಿಸಿದ್ದಾರೆ. ಈಗ ನೋಡಬೇಕು ಬಿಗ್ ಬಾಸ್ ಒಳಗಡೆ ಎಷ್ಟು ಚೆನ್ನಾಗಿ ಎಲ್ಲಾನು ನಗಿಸ್ತಾರೆ ಅಂತ. ಹಿಂದೆ ಸೀಸನ್ನಲ್ಲಿ ನಮಗೆ ಮಜಾ ಟಾಕೀಸ್ನ ಕುರಿ ಇದ್ರು, ಬಟ್ ಈ ಸೀಸನ್ನಲ್ಲಿ ಮಜಾ ಭಾರತದ ಮಂಜು ಪಾವಗಡ ಅವರು ಇರ್ತಾರೆ. ಕುರಿ ಎಲ್ಲರನ್ನ ನಗಿಸಿದ್ರು, ಫೈನಲ್ ವರ್ಗ ಬಂದರು. ಇವರು ಕೂಡ ಅದೇ ಒಂದು ಅವರ ನಗ್ಸೋದೇ ಇವ್ರನ್ನ ಎಕ್ಸ್ ಫ್ಯಾಕ್ಟರ್ ಆಗಿ ಎಲ್ಲರನ್ನೂ ನಗಿಸ್ತಾರ, ಫೈನಲ್ವರೆಗೂ ಬರ್ತಾರ, ಯಾವ ರೀತಿ ಇಡೀ ಸೀಸನ್ನಲ್ಲಿ ಇವರು ಆಡ್ತಾರೆ ಅಂತ ಕಾದು ನೋಡಬೇಕು. ಇನ್ನು ನೆಕ್ಸ್ಟ್ 11ನೇ ಕಂಟೆಸ್ಟೆಂಟ್ ಆಗಿ ಬಂದಂಥವ್ರು ದಿವ್ಯಾ. ನಮಗೆ 2 ಸೀಸನ್ ಅಂದರೆ ಲೈಕ್ ಲಾಸ್ಟ್ ಸೀಸನಲ್ಲಿ ನೋಡಿದ್ರು ನಮಗೆ 2 ಚೈತ್ರ ಇದ್ರು. ಸೊ ಅವರು ಹೆಸರಲ್ಲೇ ಅವ್ರಿಗೆ ಸ್ವಲ್ಪ ಜಗಳ ಆಗ್ತಾಯಿತ್ತು. ಓಕೆ, ನನ್ನ ಹೆಸರಿರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ, ಆ ಥರ ಹೆಸ್ರುಗಳಲ್ಲೇ ಸ್ವಲ್ಪ ಜಗಳ ಮಾಡ್ಕೊಂಡು ಅಂಥವ್ರು. ಸೊ ಈ ವರ್ಷನೂ ನೋಡಬೇಕು, ಈ ವರ್ಷನೂ ಕೂಡ ಇಬ್ಬಿಬ್ರು ದಿವ್ಯಾ ಇದ್ದಾರೆ ನಮ್ಮ ಒಂದು ಬಿಗ್ ಬಾಸಲ್ಲಿ. ಇನ್ನು ದಿವ್ಯಾ ಬಗ್ಗೆ ಹೇಳೋದಾದರೆ, ಇವರು ನನ್ನ ಹೆಂಡತಿ MBBS ಅನ್ನೋ ಒಂದು ಸೀರಿಯಲಲ್ಲಿ ಕಾಣಿಸ್ಕೊಳ್ತಾರೆ. ಬಟ್ ಅಷ್ಟಾಗಿ ಅವರಿಗೆ ಆ ಸೀರಿಯಲ್ ಹೆಸರನ್ನ ತಂದುಕೊಡಲ್ಲ, ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಳ್ತಾರೆ. ಬಟ್ ಇದುವರೆಗೂ ಜನಕ್ಕೆ ಅಷ್ಟು ಮಟ್ಟಿಗೆ ಪರಿಚಯ ಇಲ್ಲ ಅಂತಲೇ ಹೇಳಬಹುದು. ಆ್ಯಕ್ಚುಲಿ ಯಾರಿಗೂ ಅಷ್ಟು ಜನಕ್ಕೆ ಇನ್ನೂ ಬೇಗ ಇವರು ದಿವ್ಯಾ ಓಕೆ ಈ ಥರ ಒಬ್ಬರು ಆರ್ಟಿಸ್ಟ್ ಇದ್ದಾರೆ ಅಂತ ಅಷ್ಟು ಜನಕ್ಕೆ ಹೆಚ್ಚಾಗಿ ಗುರುತಿಸ್ಕೊಂಡಿಲ್ಲ. ಬಟ್ ನೋಡೋಣ ಬಿಗ್ ಬಾಸ್ ಎಷ್ಟೋ ಜನಕ್ಕೆ ಈ ಥರ ಗುರುತಿಸ್ಕೊಳ್ದವ್ರೊಳಗೆ ಒಳ್ಳೆಯ ಒಂದು ನೇಮ್ನ ತಂದುಕೊಟ್ಟಿದೆ. ಅದೇ ರೀತಿ ಇವ್ರಿಗೂ ಸಹ ಒಳ್ಳೆ ನೇಮ್ನ ತಂದುಕೊಡ್ಬಹುದು ಬಿಗ್ ಬಾಸಲ್ಲಿ. ನೋಡೋಣ ಹೇಗೆ ಇವರು ಬಿಗ್ ಬಾಸಲ್ಲಿ ಆಟ ಆಡ್ತಾರೆ ಅಂತ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಆಗಿ 12th ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಂಥವ್ರು ಚಂದ್ರಕಲಾ ಅವರು. ಇವರು ಪುಟ್ಕೌರಿ ಅನ್ನೋ ಸೀರಿಯಲಲ್ಲಿ ಅಜ್ಜಮ್ಮನ ಪಾತ್ರ ಮಾಡ್ತಾ ಇದ್ರು. 70 ವರ್ಷದ ಅಜ್ಜಮ್ಮನಾಗಿ ಕಾಣಿಸ್ಕೊಳ್ತಾ ಇದ್ರು. ತುಂಬ ಚಿಕ್ಕ ವಯಸ್ಸಲ್ಲೇ ಅಷ್ಟು ದೊಡ್ಡ ಪಾತ್ರವನ್ನು ನಿಭಾಯಿಸ್ತಂಥವ್ರು ಇವರು. ಮತ್ತು ಬೇರೆ ಸೀರಿಯಲ್ಗಳಲ್ಲೂ ಕೂಡ ತುಂಬ ನೆಗೆಟಿವ್ ಶೇಡ್ಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಇವ್ರ ಜೀವನನೇ ಒಂಥರ ಪುಟ್ಕೌರಿ ಮದುವೆ ಅನ್ನೋ ಥರನೇ ಹೇಳ್ಬೋದು. ತುಂಬ ಬೇಗ ಮದುವೆ ಆದರು. ಇವಾಗ ಬಿಗ್ ಬಾಸ್ ಮನೇಲಿದ್ದಾರೆ. ಈ ಥರ ನೋಡಿದ್ರೆ ನಮಗೆ ಇವ್ರನ್ನ ನೋಡ್ತಾ ಇದ್ರೆ ಲಾಸ್ಟ್ ಟೈಮು ಸುಜಾತ ಅವರಿದ್ದರು. ಲೈಕ್ ಇವರೆಲ್ಲ ಒಂದೇ ಏಜ್ ಗ್ರೂಪ್ ಅವ್ರು ಇರ್ತಾರೆ. ಸೊ ಇವರು ಅದೇ ಥರ ಇವರು ಅದೇ ಇದರಲ್ಲಿ ಇದ್ದಾರೆ. ನೋಡೋಣ, ಇವ್ರಿಗೆ ಅಡುಗೆ ಚೆನ್ನಾಗಿ ಬರೋದ್ರಿಂದ ಕಿಚನ್ನಲ್ಲಿ ಏನೆಲ್ಲ ಆಗತ್ತೆ ಅಂದರೆ, ಬಿಗ್ ಬಾಸ್ನ ಮೋಸ್ಟ್ ಪವರ್ಫುಲ್ ಪ್ಲೇಸ್ ಅಂದರೆ ಅದು ಕಿಚನ್. ನೋಡೋಣ ಕಿಚನ್ನಲ್ಲಿ ಇವ್ರು ಅಡುಗೆ ಬರೋದ್ರಿಂದ ಇವರು ಇರಬಹುದು ಕಿಚನ್ನಲ್ಲಿ ಮೇನ್ ಉಸ್ತುವಾರಿ ಅಂತ ಅನ್ನಿಸ್ತಾ ಇದೆ. ಸೊ ಕಿಚನಲ್ಲಿ ಇದ್ಕೊಂಡು ಏನೆಲ್ಲ ಮಾಡ್ತಾರೆ ಅಂತ ನೋಡಬೇಕು. ಇನ್ನು ನೆಕ್ಸ್ಟ್ ಎಂಟ್ರಿ ಕೊಟ್ಟಂಥವ್ರು ರಘು ಗೌಡ ಅವರು. ಇವರು ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿಯೇ ಹೊಸ ಟ್ರೆಂಡ್ನ ಕ್ರಿಯೇಟ್ ಮಾಡಿದಂಥವ್ರು. RCB ಟಮ್ಟೆ ಅನ್ನೋ ಒಂದು ಎದರಿಂದ ಟಮ್ಟೆ ಬಾರಿಸಿ ಫುಲ್ ಒಂದು ಹವಾ ಕ್ರಿಯೇಟ್ ಮಾಡೋದು. ಅದೊಂಥರ ಹೆಂಗಿತ್ತು ಅಂದರೆ, ಈ ಲಾಕ್ಡೌನ್ ಟೈಮಲ್ಲಿ ಎಲ್ಲಿ ನೋಡಿದ್ರೂ ಅದೇ, ಯಾವ ಯೂಟ್ಯೂಬ್ ತೆಗೆದ್ರೂ ಅದೇ ಫುಲ್ ಯೂಟ್ಯೂಬಲ್ಲೆಲ್ಲ ಇವ್ರದ್ದೇ ಹವಾ ಅಂದರೂ ಹೇಳಿದ್ರು ತಪ್ಪಾಗಲ್ಲ. ಅಷ್ಟು ಚೆನ್ನಾಗಿ ಬರೀ ಟಮ್ಟೆ ಅಲ್ದಲೆ ಬೇರೆ ಬೇರೆ ಹೊಸ ಕಾಂಟೆಂಟ್ಗಳ ಜೊತೆಗೆ ಜನನ ರಂಜಿಸ್ತಾ ಬಂದಿದ್ದಾರೆ. ನೋಡೋಣ, ಇವ್ರು ಅಷ್ಟೇ ಅಲ್ದಲೆ ಇವ್ರ ಹೆಂಡತಿ ಕೂಡ ಆ ಒಂದು ಇವ್ರ ಕಂಟೆಂಟಲ್ಲಿ ಭಾಗಿಯಾಗ್ತಾ ಇದ್ರು, ಅವರು ಕೂಡ ನಗಿಸ್ತಾ ಇದ್ರು. ರಘು ವೈನ್ ಸ್ಟೋರ್ ಅಂತ ಒಂದು ಚಾನೆಲ್ ಮೂಲಕ, ಯೂಟ್ಯೂಬ್ ಚಾನೆಲ್ ಮೂಲಕ ಇಡೀ ಕರ್ನಾಟಕ ಜನನ ನಗಿಸ್ತಂಥವ್ರು ಇವರು. ನೋಡೋಣ ಇವರು ಬಿಗ್ ಬಾಸ್ ಒಳಗಡೆ ಯಾವ ರೀತಿ ಜನನ ನಗಿಸ್ತಾರೆ, ಅಲ್ಲೂ ಕೂಡ ಯಾವ ರೀತಿ ಟಮ್ಟೆ ಬಾರಿಸ್ತಾರೆ ಅಂತ. ಇನ್ನು 14ನೇದಾಗಿ ಎಂಟ್ರಿ ಕೊಟ್ಟಂಥವ್ರು ಪ್ರಶಾಂತ್ ಸಂಬರಗಿ. ಇವರು ಕೂಡ ಬಿಸ್ನೆಸ್ ಮ್ಯಾನ್ ಆಗಿದ್ದಂಥವ್ರು, ಸಮಾಜ ಸೇವಕರು, ಮುಂದಿನ ರಾಜಕಾರಣಿ ಅಂತ ಕೂಡ ಹೇಳ್ಬೋದು. ಬಿಗ್ ಬಾಸ್ ಇದಾದಾಗ ಪ್ರೆಸ್ ಮೀಟ್ ಆದಾಗ ಹೇಳಿದರು, ಒಂದು ರಾಜಕಾರಣಿ ಒಳಗೆ ಬರ್ತಿದ್ದಾರೆ ಅಂತ. ಸೊ ಇವರು ಮುಂದಿನ ರಾಜಕಾರಣಿ ಅಂತ, ಒಂದು ದೊಡ್ಡ ರಾಜಕಾರಣಿ ಆಗಬಹುದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗ ಆಲ್ರೆಡಿ ತಮ್ಮ ಸಮಾಜ ಸೇವೆಯಿಂದಾಗಿ ಗುರುತಿಸ್ಕೊಂಡಂಥವ್ರು, ಮತ್ತು ಅವರ ಒಂದು ದಿಟ್ಟತನದಿಂದ ಗುರುತಿಸ್ಕೊಂಡವರು. ಇವಾಗ ಏನು ಇಶ್ಯೂಸ್ ಆಗ್ತಾ ಇದೆ ಕರೆಂಟ್ಲಿ ಸ್ಯಾಂಡಲ್ವುಡ್ಡಲ್ಲಿ, ಅದನ್ನ ಆ ಒಂದು ವಿವಾದಗಳಲ್ಲಿ ತಮ್ಮ ಹೇಳಿಕೆಯನ್ನು ತುಂಬ ಸ್ಪಷ್ಟವಾಗಿ, ತುಂಬ ಧೈರ್ಯವಾಗಿ ಹೇಳ್ಕೊಂಡಂಥವ್ರು. ಸೊ ಅದೇ ರೀತಿ ಬಿಗ್ ಬಾಸ್ ಮನೆಯೊಳಗೂ ಎಲ್ಲ
ಏನಾದರೂ ಅವ್ರಿಗೆ ತಪ್ಪು ಅಂತ ಅನಿಸಿದ್ರೆ ಅಷ್ಟೇ ಸ್ಪಷ್ಟವಾಗಿ ಅಷ್ಟೇ ದಿಟ್ಟತನದಿಂದ ಹೇಳ್ಕೊಳ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಅದು ಬಿಟ್ಟರೆ ಇನ್ನು 15ನೇ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಂಥವ್ರು ದಿವ್ಯಾ ಅವರು. ಇವ್ರು ಕೂಡ ಅದೇ ಹೇಳ್ದಾಗೆ ಎರಡೆರಡು ದಿವ್ಯಾ ಇದ್ದಾರೆ. ಈ ದಿವ್ಯಾನು ಅಷ್ಟೇ, ಇವರು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ, ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ, ಡ್ಯಾನ್ಸ್ ಶೋಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ರೀ. ಸೊ ಇವರಿಗೆ ಅದೇ ಹೇಳ್ದಾಗೆ ಎರಡೆರಡು ದಿವ್ಯಾಗಳಿದ್ದಾವೆ. ಸೊ ಇವ್ರು ಹೇಗೆ, ಮತ್ತು ಇವ್ರು ನೋಡಿದ್ರೆ ಸ್ವಲ್ಪ ತುಂಬ ಮಾತಾಡ್ತಾರೆ, ತುಂಬ ಕ್ಯೂಟ್ ಆಗಿದ್ದಾರೆ. ನೋಡಬೇಕು ಹೇಗೆ ಆಟ ಆಡ್ತಾರೆ ಬಿಗ್ ಬಾಸಲ್ಲಿ ಅಂತ. ಇನ್ನು ನೆಕ್ಸ್ಟು 16ನೇ ಕಂಟೆಸ್ಟೆಂಟ್ ಆಗಿ ಕಾಣಿಸ್ಕೊಂಡಂಥವ್ರು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ರಾಜೀವ್ ಅವರು. ಇವರು ಸಿನಿಮಾಗಳನ್ನ ಮಾಡಿದ್ದಾರೆ, ಬಟ್ ಇವರು ಗುರುತಿಸ್ಕೊಂಡಿದ್ದು ಮಾತ್ರ ಸೆಲೆಬ್ರಿಟಿ ಕ್ರಿಕೆಟ್ ಲೀಗಲ್ಲಿ. ಸಿನಿಮಾ ಕೈ ಬಿಟ್ಟರು ಕ್ರಿಕೆಟ್ ಲೀಗ್ ಅವರಿಗೆ ಕೈ ಬಿಟ್ಟಿಲ್ಲ. ಅದರಲ್ಲಿ ತುಂಬ ಚೆನ್ನಾಗಿ ಆಡಿ ಹಲವಾರು ಕಪ್ಗಳನ್ನ ಗೆದ್ದಿದ್ದಾರೆ. ಸೊ ಈಗ ಬಿಗ್ ಬಾಸ್ ಕಪ್ನ ಗೆಲ್ತಾರ ಅಂತ ನೋಡಬೇಕು. ಸೊ ಇವ್ರದ್ದು ಒಂದು ಒಳ್ಳೆ ಕ್ವಾಲಿಟಿ ಏನು ಅಂತ ನೋಡೋದಾದರೆ, ಇವರು ಸ್ಪೋರ್ಟ್ ಪರ್ಸನ್ ಆಗಿರೋದ್ರಿಂದ ಫಿಸಿಕಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ಸೊ ಫಿಸಿಕಲ್ ಟಾಸ್ಕಲ್ಲಿ ಇವರಿಗೆ ಅದು ಹೆಲ್ಪ್ ಆಗ್ಬೋದು. ಇನ್ನು ಕೊನೆಯದಾಗಿ ಈ ಸೀಸನ್ನ ಕೊನೆಯದಾಗಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಂಥವ್ರು ಅಂದರೆ ನಿರ್ಮಲಾ ಚೆನ್ನಪ್ಪ ಅವರು. ಇವರು ಪ್ರೊಡ್ಯೂಸರ್, ಹಲವಾರು ಶೋಗಳನ್ನ ಸೀರಿಯಲ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ನಟಿ ಕೂಡ, ರಾಜ್ಯ ಪ್ರಶಸ್ತಿ ನಟಿ ಗೆದ್ದಿದ್ದಾರೆ. ಸೊ ಇವರಿಗೆ ಹಲವಾರು ಕ್ಷೇತ್ರಗಳಲ್ಲಿ ಏನಿದೆ ಅನುಭವ ಇದೆ, ಅನುಭವ ಇದೆ. ಪ್ರೊಡ್ಯೂಸ್ ಮಾಡೋದು ಹೇಗೆ ಅಂತ ಗೊತ್ತು, ನಟನೆ ಮಾಡೋದು ಹೇಗೆ ಅಂತ ಗೊತ್ತು. ಈಗ ನೆಕ್ಸ್ಟ್ ಡಿರೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಅದು ಮಾಡ್ತಾರೆ ಅನಿಸುತ್ತೆ ಬಿಗ್ ಬಾಸ್ನಿಂದ ಬಂದಮೇಲೆ. ಸೊ ಇಷ್ಟೆಲ್ಲ ಕ್ವಾಲಿಟಿ ಇರುವಂಥವ್ರು ಇವರು ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ತೆರೆ ಹಿಂದೆ ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ, ಇವಾಗ ಬಿಗ್ ಬಾಸಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇವ್ರು ಯಾವ ಥರ ಆಟ ಆಡ್ತಾರೆ ಬಿಗ್ ಬಾಸಲ್ಲಿ ಈ ಸೀಸನ್ನ ನೋಡಿದ್ರೆ ತುಂಬ ಲೈಕ್ ಹೆಂಗಿದ್ದಾರೆ ಅಂದರೆ, ಎಲ್ಲ ಕಂಟೆಸ್ಟೆಂಟು ಎಲ್ಲ ಪ್ಲೇಸ್ಗಳಿಂದ ಬಂದಿದ್ದಾರೆ. ಕರ್ನಾಟಕದ ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಸೊ ಇಡೀ ಕರ್ನಾಟಕನೇ ಬಿಗ್ ಬಾಸ್ ಮನೆ ಒಳಗಡೆ ಇದೆ. ನೋಡೋಣ ಯಾರೆಲ್ಲ ಹೇಗೆಲ್ಲ ಆಟ ಆಡ್ತಾರೆ ಅಂತ. ಮತ್ತು ಎಲ್ಲರಲ್ಲೂ ಕಾಡುವಂಥ, ಈಗ ತುಂಬ ಚೆನ್ನಾಗಿ ಮೈಂಡಲ್ಲಿ ಬಂದುಬಿಟ್ಟಿರ್ತಾರೆ, ಬಂದಿರುತ್ತೆ ಈಗಾಗಲೇ. ಅಂದರೆ ಓಕೆ ಇವರು ಟಾಪ್ 3 ಕಂಟೆಸ್ಟೆಂಟ್ ಆಗಿ ಉಳಿಬೋದು ಬಿಗ್ ಬಾಸ್ದು. ಓಕೆ ಇವರು ಬಿಗ್ ಬಾಸ್ನ ಗೆಲ್ಬೋದು. ಓಕೆ ಇವ್ರು ಬೇಗ ಎಲಿಮಿನೇಟ್ ಆಗ್ಬೋದು. ಇವ್ರು ತುಂಬ ದಿನಗಳ ಕಾಲ ಉಳಿಬೋದು. ಇವ್ರು ಚೆನ್ನಾಗಿ ಟಾಸ್ಕಲ್ಲಿ ಭಾಗವಹಿಸ್ಬೋದು. ಇವ್ರು ಚೆನ್ನಾಗಿ ಭಾಗವಹಿಸದೇ ಇರ್ಬೋದು. ಈ ಥರ ಆಲ್ರೆಡಿ ತುಂಬ ಕ್ವೆಶನ್ಸು ಬಂದಿರತ್ತೆ. ಇವಾಗ ಆಲ್ರೆಡಿ ಎಷ್ಟೋ ಜನಕ್ಕೆ ಎಷ್ಟೋ ಕಂಟೆಸ್ಟೆಂಟ್ಗಳು ಇಷ್ಟ ಆಗಿರ್ತಾರೆ. ಇವಾಗ ಆಲ್ರೆಡಿ ಓಕೆ ಇವ್ರು ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಅನ್ನೋ ಥರ ಆಗಿರುತ್ತೆ. ಈ ಥರ ಏನೆಲ್ಲ ತಲೆಯಲ್ಲಿ ನಿಮಗೆ ಕ್ವೆಶನ್ಸ್ಗಳು ಬಂದಿದೆ ಅದನ್ನೆಲ್ಲ ಕಾಮೆಂಟ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ. ನಿಮಗೆ ಅನಿಸ್ಬೋದು ಓಕೆ ಇವರು ಈ ಬಿಗ್ ಬಾಸ್ನ ಸೀಸನ್ ವಿನ್ನರ್ ಆಗ್ತಾರೆ ಅಂತ. ಯಾರು ವಿನ್ನರ್ ಆಗ್ಬೋದು ಕಮೆಂಟ್ ಮಾಡಿ. ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅನ್ನೋದನ್ನ ಕೂಡ ಕಾಮೆಂಟ್ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.